ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಕ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ಹಸುಗಳು ಎಲ್ಲ ಹಸುಗಳನ್ನ ಸೇಲಿಗೆ ತೊಗೊಂಬಂದಿದ್ದೀನಿ. ಇವತ್ತು ಆಫರ್ ಪ್ರೈಸಲ್ಲಿ ಹಸುಗಳನ್ನ ಸೇಲಿಗೆ ತೊಗೊಂಬಂದಿರೋದು. ನಮಗೆ ಪಂಜಾಬಿಂದ ಲೋಡ್ ಬರ್ತಾ ಇದೆ. ಈಗ ಬಕ್ರೀದ್ ಹಬ್ಬ ಆದಮೇಲೆ ಪಂಜಾಬಿಂದ ಲೋಡ್ ಬರ್ತಾ ಇದೆ. ಅದಕ್ಕೋಸ್ಕರ ಹಸುಗಳು ನಮ್ಮ ಶೆಡ್ಡಲ್ಲಿರೋ ಹಸುಗಳು ಖಾಲಿ ಆಗಬೇಕು ಅಂದ್ಬಿಟ್ಟು ಈಗ ಎಲ್ಲದನ್ನು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ, ರೈತರಿಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಈಗ ನಿಮ್ಗೊಂದು ಹಸು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಇನ್ನೂ ಸೇಲ್ ಆಗಿಲ್ಲ. ಪಡ್ಡೆ ನೋಡಿ, 4 ಪಡ್ಡೆ. ಇದು ತುಂಬ ಜನ ಕೇಳಿದ್ರು, ಇನ್ನೂ ಕೊಟ್ಟಿಲ್ಲ ನೋಡಿ. ಇದು 1.65 ಹೇಳ್ತಿದ್ದು, 1.5 ಕೊಡ್ತೀನಿ ಫ್ರೆಂಡ್ಸ್. ಈ ಸತಿ ಆಫರಲ್ಲಿ 1.5 ಕೊಡ್ತೀನಿ ನೋಡಿ. ಇನ್ನೊಂದು 2 ರಿಂದ 3 ದಿವಸ ಟೈಮ್ ಇದೆ. ಹಸು ತುಂಬ ಚೆನ್ನಾಗಿದೆ. ಪಡ್ಡೆ 4 ಪಡ್ಡೆ. ನೋಡಿ ಫ್ರೆಂಡ್ಸ್, 4 ಪಡ್ಡೆ ಹಸು ತುಂಬ ಕ್ವಾಲಿಟಿ ಆಗಿದೆ. ABS ಹಸು. ಮೈಕಟ್ ನೋಡಿ ಫ್ರೆಂಡ್ಸ್, ಇದ್ರು ಬಾಟಮ್ ನೋಡಿ ತುಂಬ ಚೆನ್ನಾಗಿ ಮಾಡಿದೆ. ತುಂಬಾ ಸಾಧುಗುಣ ಫ್ರೆಂಡ್ಸ್. ಇದಕ್ಕೆ ತುಂಬಾ ಸಾಧುಗುಣ. ಯಾರು ಮಕ್ಕಳು ಕೂತ್ಕೊಂಡ್ರು ಏನು ಮಾಡಲ್ಲ ನೋಡಿ. 4 ತೊಟ್ಟು ಒಂದೇ ಸಮ ಇದೆ ಪಡ್ಡೆ, ಎಲ್ಲ ಗ್ಯಾಪ್ ನೋಡಿ. ತುಂಬ ಹಸು ತುಂಬ ಚೆನ್ನಾಗಿದೆ. ಇದು 1.65 ಹೇಳ್ತಿದ್ದು, ಈಗ ಆಫರ್ ಪ್ರೈಸಲ್ಲಿ 1.5 ಲಕ್ಷ 1.50 ಕೊಡ್ತೀನಿ. ಬನ್ನಿ, ಯಾರಿಗೆ ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹೊಡೀರಿ, ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಟ್ಟು ನನಗೆ ಕಾಲ್ ಮಾಡಿ ಯಾವ ಹಸು ಬೇಕು ಅಂತ. ಇದು ನೋಡಿ, ಇದು ಪಂಜಾಬ್ ಇಂಪೋರ್ಟೆಡು ABS ಹಸು. ಈ ಹಸು ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಕಾಯಿನ್ ಡಾಟೆಡ್ ಮಚ್ಚೆಗಳಿದೆ, ಫುಲ್ಲು ಮೈಯಲ್ಲೆಲ್ಲ ಇದೆ, ಮೈ ಮೇಲೆಲ್ಲ ಇದೆ, ಬಾಟಮಲ್ಲೂ ಇದೆ ನೋಡಿ ಫ್ರೆಂಡ್ಸ್. ಇದು ವರ್ಲ್ಡ್ ವೈಡು, ಪಂಜಾಬಿಂದ ಇಂಪೋರ್ಟ್ ಆಗಿರೋದು ವರ್ಲ್ಡ್ ವೈಡ್ ಹಸು. ತುಂಬ ಚೆನ್ನಾಗಿದೆ ಇದು. ಈ ಹಸು ಟೈಮಿಗೆ 10 ಲೀಟ್ರ್ ಹಾಲಿದೆ. ಬೆಳಗ್ಗೆ 10 ಲೀಟ್ರ್, ಸಂಜೆ 10 ಲೀಟ್ರ್ ಹಾಲಿದೆ ಫ್ರೆಂಡ್ಸ್. ಇದು ಈಟ್ ಕೊಡಿಸಿದ್ದೀವಿ. ಈಟ್ ಕೊಡಿಸಿ 2 ತಿಂಗಳಾಗಿದೆ ನೋಡಿ. ಈಟ್ ಕೊಡಿಸಿ 2 ತಿಂಗಳಾಗಿದೆ ಫ್ರೆಂಡ್ಸ್. ಇದು 1.5 ಹೇಳ್ತಿದ್ದು, ಈಗ ಆಫರಲ್ಲಿ 1,30,000 ಕೊಡ್ತೀನಿ ಫ್ರೆಂಡ್ಸ್. ಇದು ಪ್ರೈಸ್ ಏನಕ್ಕೆ ಜಾಸ್ತಿ ಅಂದರೆ, ಇದೆಲ್ಲ ಪಂಜಾಬ್ ಇಂಪೋರ್ಟೆಡ್ ಆಗಿರೋದು ಫ್ರೆಂಡ್ಸ್. ಇದು ನಾವು ತೊಗೊಂಡಾಗ ಇನ್ನೂ ಜಾಸ್ತಿ ಇತ್ತು. ಈಗ ಹಸುಗಳು ಖಾಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಕಮ್ಮಿ ಕೊಡ್ತಿರೋದು. ಫಲ ಇಲ್ವಲ್ಲ, ಇನ್ನು ಫಲ ಆಗಿಲ್ವಲ್ಲ ಅಂತ ಕಮ್ಮಿ ಕೊಡ್ತಿರೋದು. ನಮಗೀಗ ಶೆಡ್ಡಿಗೆ ಇದು ಬರ್ತಾಯಿದೆ, ಲೋಡ್ ಬರ್ತಾಯಿದೆ. ಹಸುಗಳು ಕರುಗಳೆಲ್ಲ ಬರ್ತಾಯಿದೆ. ಇನ್ನೊಂದಿದೆ ನೋಡಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನಾನು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದು ಹಸು ನೋಡಿ. ಇದು ABS ಸ್ಟ್ರೈಕರು ಹಸು. ಮಾತ್ರ ದೊಡ್ಡ ಹಸು, ಇದು ತುಂಬಾ ದೊಡ್ಡ ಹಸು, ಒಳ್ಳೆ ಹಸು ನೋಡಿ. ಇದಕ್ಕಿಂತ ತುಂಬ ಹೈಟಾಗಿದೆ. ಇದೇ ಹೈಟಾಗಿದೆ, ಇದಕ್ಕಿಂತ ಹೈಟಾಗಿದೆ. ಇದು ದೊಡ್ಡ ಹಸು. ಇದು 7 ರಿಂದ 8 ಲೀಟ್ರ್ ಹಾಲಿದೆ ಫ್ರೆಂಡ್ಸ್. ಇದು ನಮ್ಮ ಮನೆಗೆ ಹಸು, ನಮ್ಮ ಮನೆ ಹಾಲಿಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಈಗ ಲೋಡ್ ಬರ್ತಿರೋದಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾರು ನಾನು ಕರು ಸಾಕ್ದಂಗೆ ಸಾಕೋತೀನಿ. ಈ ಲ್ಯಾಕ್ಟೇಷನಲ್ಲಿ ಏನಾಯಿತು ಅಂದರೆ ಫ್ರೆಂಡ್ಸ್, ಇದಕ್ಕೆ ಒಂಚೂರು ಹುಷಾರಿಲ್ದಿರೋದಕ್ಕೋಸ್ಕರ ಇದೊಂಚೂರು ಹಾಲು ಕಮ್ಮಿಯಾಗಿದೆ. ಇದು ಒಳ್ಳೆ ಹಸು, ತುಂಬ ದೊಡ್ಡ ಹಸು. ಇಷ್ಟು ಕಮ್ಮಿ ಕೊಡೋ ಹಸುನೇ ಅಲ್ಲ ಫ್ರೆಂಡ್ಸ್. ಇದು 2,20,000 ತಂದಿದ್ದು ನಾನು. ಈಗ ಕಮ್ಮಿ ಕೊಡ್ತಿರೋದು. ಈಗ ಯಾರು ಕರು ಥರ ಸಾಕೊಂಡು, ಅಂದರೆ ಹಾಲು ಬರುತ್ತೆ ಇದರಲ್ಲಿ, ಕರು ಥರ ಸಾಕೊಂಡು ಹಾಲು ಹಾಕ್ಕೊಂಡು ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ನಾನು ಈ ಹಸು ರೆಡಿ ಮಾಡ್ಕೋತೀನಿ ಅನ್ನೋರು ಈ ಹಸು ತೊಗೊಳ್ಳಿ. ಇಲ್ಲ ಅಂದರೆ ನಮ್ಮ ಮನೇಲೇ ಇರಲಿ. ಹಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ದೊಡ್ಡ ಹಸು. ಇದು ನಾನು ತಂದಿದ್ದು 2,20,000. ಈಗ ಇದು ಅಷ್ಟೇ, 8 ಕೊಡಿಸಿ 2 ತಿಂಗಳಾಗಿದೆ. 7 ರಿಂದ 8 ಲೀಟ್ರ್ ಹಾಲು ಕೊಡ್ತಿದೆ ಫ್ರೆಂಡ್ಸ್. ಇದು ನೋಡಿ, ಹಸು ತುಂಬ ದೊಡ್ಡ ಹಸು, ಚೆನ್ನಾಗಿದೆ. ಇದ್ರ ಪ್ರೈಸು 1.5 ಲಕ್ಷ ಫ್ರೆಂಡ್ಸ್. ಇದು ಏನು ಅಂದರೆ ಪಂಜಾಬ್ ಇಂಪೋರ್ಟೆಡ್ ABS ಸ್ಟ್ರೈಕರು, ಅದಕ್ಕೋಸ್ಕರ ರೇಟ್ ಜಾಸ್ತಿ ಫ್ರೆಂಡ್ಸ್. ಇದು ಆಮೇಲೆ ಇಲ್ಲಿ ನಮ್ಮ ಲೋಕಲ್ಲು ಆಲ್ ಬ್ಲ್ಯಾಕ್ ಇದ್ದಾವೆ 2 ನೋಡಿ. ಈ ಹಸು, ಇದೊಂದು ಆಲ್ ಬ್ಲ್ಯಾಕ್ ಇದೆ ಫ್ರೆಂಡ್ಸ್. ಇದೊಂದು ಆಲ್ ಬ್ಲ್ಯಾಕ್ ಇದೆ ನೋಡಿ. ಆಲ್ ಬ್ಲ್ಯಾಕು ಕೋಡಿಲ್ಲ ಫ್ರೆಂಡ್ಸ್ ಇದಕ್ಕೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು. ಈಗ 3rd ಲ್ಯಾಕ್ಟೇಷನ್ ಇಂದು ಸೆಮೆನ್ ಆಗಿದೆ ನೋಡಿ. ಇದು ಅಷ್ಟೇ ತುಂಬ ಸಾಧು ಫ್ರೆಂಡ್ಸ್. ಇದು ಹಸು ತುಂಬ ಚೆನ್ನಾಗಿದೆ ನೋಡಿ. ಇದು ಈಟ್ ಕೊಡಿಸಿ 2.5 ತಿಂಗಳಾಗುತ್ತಾ ಬಂದಿದೆ ಫ್ರೆಂಡ್ಸ್. ಈ ಹಸು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಹೇಳ್ತಿದ್ದೀನಿ, ಈ ತೊಟ್ಟಲ್ಲಿ, ಹಿಂದೆ ತೊಟ್ಟಲ್ಲಿ ಹಾಲು ಬರ್ತಿದೆ ಅಂದರೆ ಒಂದು 3/4 ಲೀಟ್ರ್ ಹಾಲು ಬರುತ್ತೆ ಅಷ್ಟೇ. ಇದು ಹಿಂದೆ ತೊಟ್ಟಲ್ಲಿ. ಇದು ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ಸರಿಯಾಗುತ್ತೆ. ಅದಕ್ಕೆ ಈಗಲೇ ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ. ನನ್ನ ಹತ್ರ ಏನೇ ಇದ್ದರೂ ಕರೆಕ್ಟಾಗಿ ಹೇಳ್ಬಿಟ್ಟೆ ಕೊಡೋದು ರೈತರಿಗೆ. ಇದು ಹಿಂದೆ ತೊಟ್ಟಲ್ಲಿ ಒಂಚೂರು ಹಾಲು ಕಮ್ಮಿ ಬರ್ತಾಯಿದೆ. ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ಪಕ್ಕ ಹಾಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು
ಕಾಸ್ಟ್ಲಿ ಟ್ಯೂಬ್ ಹಾಕೋರೆ ಹಾಲು ಚೆನ್ನಾಗಿ ಬರುತ್ತೆ. ಹಾಲು ಬರುತ್ತೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ನೋಡಿ ಹಾಲು ಬರುತ್ತೆ, ಇನ್ನೂ ಕರೆದಿಲ್ಲ ಮಿಲ್ಕು, ಸಂಜೆ ಕರೆಯೋದು. ಹಾಲು ಚೆನ್ನಾಗಿ ಬರುತ್ತೆ. ಹಾಲು ಬಂದಿಲ್ಲ ಅಂದರೆ ತೊಟ್ಟು ಫೇಲು ಫ್ರೆಂಡ್ಸ್. ಅದು ಹಾಲು ಬರ್ತಿದೆ ಅಂದರೆ ಆ ತೊಟ್ಟು ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ಸರಿ ಆಗುತ್ತೆ. ನೋಡಿ ಹಸು ತುಂಬ ಚೆನ್ನಾಗಿದೆ. ಇದು ನಾನು ಓದ್ ಲ್ಯಾಕ್ಟೇಷನ್ ತಂದಿದ್ದು, ಆವಾಗ ತೊಟ್ಟು ಇದಾಗಿತ್ತು. ಈಗ ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಈಗ ಸದ್ಯಕ್ಕೆ ಸೇಲ್ ಮಾಡೋಣ ಅಂತ ಮಾಡ್ತಾ ಇರೋದು. ಇದು 50,000 ಹೇಳ್ತಿದ್ದು ಫ್ರೆಂಡ್ಸ್. ಇದು ಈಗ 48,000 ಕೊಡ್ತೀನಿ. ಬೆಳಗ್ಗೆ 5 ಲೀಟ್ರ್ ಹಾಲು, ಸಂಜೆ 5 ಲೀಟ್ರ್ ಹಾಲಿದೆ ಫ್ರೆಂಡ್ಸ್. ಇದು ಹಸು ತುಂಬ ಚೆನ್ನಾಗಿದೆ. 48,000 ಕೊಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಹಾಲು ಬೇಕಿದೆ ನೋಡಿ, ಇದು ಪಡ್ಡೆ. ಇದು ಪಡ್ಡೆ ನೋಡಿ, ಇದು ಅಷ್ಟೇ ತುಂಬ ಒಳ್ಳೆ ಹಸು. ನೋಡಿ ಹಾಲಿನ ನರಗಳು ನೋಡಿ, ಹಾಲಿನ ನರ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಹಸು. ಇದು ಅಷ್ಟೇ ಬೆಳಗ್ಗೆ 4ರಿಂದ 5 ಲೀಟ್ರ್ ಹಾಲು ಕೊಡ್ತಿದೆ ಫ್ರೆಂಡ್ಸ್. ಇದು ಈಟ್ ಕೊಡಿಸಿ 1.5 ತಿಂಗಳಾಗಿದೆ. ಕರೆಕ್ಟಾಗಿ. ಈ ಪಡ್ಡೆ ಈಟ್ ಕೊಡಿಸಿರೋದು ಸೆಕೆಂಡ್ ಲ್ಯಾಕ್ಟೇಷನ್ ಆಗುತ್ತೆ. ಇದು 55 ಹೇಳ್ತಿದ್ದು, ಆಫರಲ್ಲಿ 50,000 ಕೊಡ್ತೀನಿ ಫ್ರೆಂಡ್ಸ್. ಇದು ನೋಡಿ ಹಸು ತುಂಬ ಚೆನ್ನಾಗಿದೆ. ಹಾಲಿಗೆ ಗ್ಯಾರಂಟಿ ಫ್ರೆಂಡ್ಸ್ ನಮ್ಮದು, ಸುಳ್ಳು ಹೇಳಲ್ಲ, ಕರೆಕ್ಟ್ ಮಾಹಿತಿನೇ ಕೊಡೋದು. ಹಾಲಿಂದು ಗ್ಯಾರಂಟಿ. ಇದೇ ಫೈನಲ್ ಪ್ರೈಸ್ ಅಲ್ಲ ಫ್ರೆಂಡ್ಸ್, ಇದು ಆಫರಲ್ಲಿ ಹೇಳಿರೋದು. ಅದರಲ್ಲೂ ಲೈಟಾಗಿ ನೆಗೋಷಿಯೇಬಲ್ ಮಾಡಿಕೊಡ್ತೀನಿ. ಅದು ಡೈರೆಕ್ಟಾಗಿ ಬಂದರೆ ಫೈನಲ್ ನೆಗೋಷಿಯೇಬಲ್ ಮಾಡಿಕೊಡ್ತೀನಿ. ಇದು ABS, ಇದು ವರ್ಲ್ಡ್ ವೈಡು. ನೋಡಿ ನಿಮಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ಇದು ABS ಸ್ಟ್ರೈಕರು. ಇದೊಂದು ಹಾಲ್ ಬ್ಲ್ಯಾಕು. ಹಸುಗಳು ತುಂಬ ಚೆನ್ನಾಗಿದೆ. ನಮಗೀಗ ಶೆಡ್ಡಿಗೆ ಪಂಜಾಬ್ ಹಸುಗಳು ಲೋಡ್ ಬರ್ತಿರೋದಕ್ಕೋಸ್ಕರ ಈ ಹಸುಗಳನ್ನ ಸೇಲ್ ಮಾಡ್ತಿರೋದು, ಬೇಗ ಖಾಲಿ ಮಾಡೋಕ್ಕೆ. ಹಸುಗಳು ಬಕ್ರೀದ್ ಹಬ್ಬ ಕಳೆದ್ಮೇಲೆ ಬರ್ತವೆ ಫ್ರೆಂಡ್ಸ್, ಅದರದ್ದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಹಸುಗಳು, ಕರುಗಳು ತುಂಬ ಜನ ಕೇಳಿದ್ರಿ, ಕರುಗಳದ್ದು ವೀಡಿಯೋ ಮಾಡ್ತೀನಿ. ಕರುಗಳು ಬರ್ತವೆ, ಹಸುಗಳು ಬರ್ತವೆ. ನಮ್ಮ ನಿಸರ್ಗ ಡೈರಿ ಫಾರ್ಮ್ ಮತ್ತು ಹರ್ಷಿತ್ ಡೈರಿ ಫಾರ್ಮ್ ಟೈಅಪ್ ಆಗಿದೆ, ವೀಡಿಯೋ ಮಾಡಿದ್ದೆ ನಾನು. ನೆಕ್ಸ್ಟ್ ಬಕ್ರೀದ್ ಕಳೆದ್ಮೇಲೆ ಹಸುಗಳು ಬರ್ತವೆ. ನಾಗಮಂಗಲ ಬ್ರ್ಯಾಂಚು ಓಪನ್ ಆಗಿರೋದು. ನಮ್ಮದು ಲೊಕೇಶನ್ ನಾಗಮಂಗಲ, ಮಂಡ್ಯ ಡಿಸ್ಟಿಕ್ಕು, ಮೇಲ್ಕೋಟೆ ಜಕ್ನಹಳ್ಳಿ ಪಕ್ಕ, ಚೀನಿಯಾ ಅಂತ. ನಿಮ್ಗೆ ಯಾವ ಹಸು ಇಷ್ಟ ಇದೆ ಸ್ಕ್ರೀನ್ಶಾಟ್ ತೆಗೀರಿ ಫ್ರೆಂಡ್ಸ್. ಇದು 1.65 ಹೇಳ್ತಿದ್ದು, ಈಗ ಆಫರ್ ಪ್ರೈಸಲ್ಲಿ 1.5 ತಂದಿರೋದು ಫ್ರೆಂಡ್ಸ್. ಇದು ಬನ್ನಿ ಡೈರೆಕ್ಟಾಗಿ ಹಸು ಬಂದು ನೋಡಿ, ಇಷ್ಟ ಆಯಿತು ಅಂದರೆ ಇನ್ನು ಲೈಟಾಗಿ ನೆಗೋಷಿಯೇಬಲ್ ಮಾಡಿಕೊಡ್ತೀನಿ. ನೋಡಿ ಯಾರು ಹಾಲಲ್ಲಿ ಹುಡುಕ್ತೀರಾ, ಇದು ಇನ್ನು 4 ಹಸು ಇದೆ. ತೆನೆ ಹಸು ಇದೊಂದಿದೆ. ಇನ್ನೊಂದು ಹಸು ಸೇಲ್ ಆಯಿತು ಫ್ರೆಂಡ್ಸ್, ಅದು ABS ಬ್ರೂಟು. ತುಂಬ ಜನ ಅದಕ್ಕೂ ಇನ್ನೂ ಫೋನ್ ಮಾಡ್ತಾಯಿದ್ದಾರೆ. ಅದು ಸೇಲ್ ಆಯಿತು, 1.65ಕ್ಕೆ ಸೇಲ್ ಆಯಿತು ಫ್ರೆಂಡ್ಸ್. ಅದು ನೋಡಿ ನಿಮ್ಗೆ ಯಾವ್ದು ಬೇಕು ಹಸು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಕಳಿಸಿ, ನಾನು ನಿಮಗೆ ಕಮ್ಮಿಗೆ ಮಾಡಿಕೊಡ್ತೀನಿ. ಎಲ್ಲ ಮನೆ ಹಸುನೇ ಫ್ರೆಂಡ್ಸ್. ಇದು ಎಲ್ಲದು ಗ್ಯಾರಂಟಿ ಹಸುಗಳೇ, ಎಲ್ಲ ಒಳ್ಳೆ ಹಸುಗಳೇ, ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಹಸುಗಳಲ್ಲೂ. ಇದೊಂದು ನಾನು ಹೇಳಿದ್ದೀನಲ್ಲ, ಅದೊಂದು ತೊಟ್ಟಿಂದ ಅಷ್ಟೇ, ಅದೂ ಗ್ಯಾರಂಟಿ ಇದೆ, ಚೆನ್ನಾಗೇ ಬರುತ್ತೆ ಅಲ್ಲದು. ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ರೆಡಿ ಆಗುತ್ತೆ ಅದು ಚೆನ್ನಾಗಿ. ಇದು ಅಷ್ಟೇ, ಇದು ತುಂಬ ದೊಡ್ಡ ಹಸು ಫ್ರೆಂಡ್ಸ್. ಇದು ಹುಷಾರಿರಲಿಲ್ಲ, ಕರು ಹಾಕೋ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬರಬೇಕಾದ್ರೆ ಒಂಚೂರು ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಹಾಲು ಕಮ್ಮಿಯಾಗಿದೆ. ಇದು 40 ಲೀಟ್ರ್ ಹಾಲು ಬರುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ತುಂಬ ಚೆನ್ನಾಗಿದೆ. ಯಾರು ತೊಗೊತಾರೆ ತೊಗೊಳ್ಳಿ, ನೋಡಿ ಯಾರಿಗಿಷ್ಟ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ರೆಡಿ ಮಾಡ್ಕೋತೀನಿ ಅನ್ನೋರು ತೊಗೊಳ್ಳಿ. ಇದು ಮಿಲ್ಕ್ ಕಾಂಪಿಟೇಷನಿಗೆ ಹೊಡೆಯೋ ಥರ ಹಸು. ಇದು ತುಂಬ ದೊಡ್ಡ ಹಸು, ಮನೆಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದ ಹಸು. ಯಾರಿಗೆ ಇಂಟ್ರೆಸ್ಟ್ ಇದೆ ಕರು ಸಾಕೋ ಥರ ಸಾಕಿ ಹಾಲು ಹಾಕ್ಕೊಂಡು ಡೈರಿಗೆ ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ರೆಡಿ ಮಾಡ್ಕೊತೀನಿ ಅನ್ನೋರು ತೊಗೊಳ್ಳಿ. ಇದನ್ನ ABS ಸೆಮೆನಾಗಿದೆ ಫ್ರೆಂಡ್ಸ್. ಇದಕ್ಕೆ ABS ಪೈಕ್ ಸೆಮೆನಾಗಿದೆ, ಇದಕ್ಕೆ ABS ಅರ್ಮಾಡ ಸೆಮೆನಾಗಿದೆ. ನೋಡಿ ಈ ಹಸುನೂ ಅಷ್ಟೇ, ತುಂಬ ಹಾಲು ನೆರ ಎಲ್ಲ ಚೆನ್ನಾಗಿದೆ, ತುಂಬಾ ಒಳ್ಳೆ ಹಸು. ಕಾಯಿನ್ ಡಾಟು ನಿಮಗೆ ಗೊತ್ತು. ಇದು 17 ಲೀಟ್ರ್ ಹಾಲು ಕೊಟ್ಟಿದೆ ಫ್ರೆಂಡ್ಸ್. ಇದು ಒಂದು ಟೈಮಿಗೆ 17 ಲೀಟ್ರ್ ಹಾಲು ಕೊಟ್ಟಿದೆ. ಈಗ ಸೆಮೆನ್ ಹಾಕ್ಸಿದ ಮೇಲೆ ಹಾಲು ಕಮ್ಮಿಯಾಗಿದೆ. ಈಗ 10 ಲೀಟ್ರು ಗ್ಯಾರಂಟಿ, 11-12 ಲೀಟ್ರ್ ಬರ್ತಾಯಿದೆ. ನಾನು 10 ಲೀಟ್ರ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದ್ರದ್ದು 10 ಲೀಟ್ರ್ ಟೈಮಿಗೆ ಬರ್ತಾಯಿದೆ. ದಿವಸಕ್ಕೆ 20 ಲೀಟ್ರ್ ಬರ್ತಾಯಿದೆ. ಇವಾಗ 2 ತಿಂಗಳಾಗಿದೆ ಫ್ರೆಂಡ್ಸ್. ಇದು 80 ಕೊಡಿಸಿ ಆಲ್ಮೋಸ್ಟ್ ನಿಂತಿದೆ. ಇನ್ನೊಂದು ತಿಂಗಳು ಕನ್ಫರ್ಮೇಷನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಯಿತು. ನಾನು ನೆಕ್ಸ್ಟು ಮತ್ತೆ ಸೇಲ್ ವೀಡಿಯೋ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಯಾವ ಹಸು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿಬಿಡಿ, ಸುಮ್ಮನೆ ಕೇಳೋದಕ್ಕೋಸ್ಕರ. ಯಾರು ಸೀರಿಯಸ್ ಬೈಯರ್ಸ್ ಇದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಾನು ಡೈರೆಕ್ಟಾಗಿ ಬಂದು ಹಸು ನೋಡಿ ನಾನು ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಾನು ಏನು ಕೇಳ್ಕೊತೀನಿ ಅಂದರೆ, ಎಲ್ಲ ಒಂದೊಂದು ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನ ಸೇಲಿಗೆ ತರ್ತಾ ಇದ್ದೀನಿ. ನಿಮ್ಗಳಿಗೋಸ್ಕರ ಕಷ್ಟಪಟ್ಟು ನಾನು ಸೇಲಿಗೆ ಹಸುಗಳು ತರ್ತಾ ಇದ್ದೀನಿ. ನಿಮ್ಗಳಿಗೆಲ್ಲ ಏನು ಕೇಳ್ಕೊಳ್ಳೋದು ಅಂದರೆ,
ನಮ್ಮಂಥ ರೈತರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಹಸುಗಳು, ಎಲ್ಲ ಸಾಧು ಹಸುಗಳನ್ನ, ಯಾವುದೂ ಒದೆಯೋದಿಲ್ಲ, ತುಂಬ ಒಳ್ಳೆ ಹಸುಗಳು. ಸೊ ಎಲ್ಲರೂ ನಮಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ರೈತರನ್ನ ಬೆಳೆಸಿ, ರೈತರಿಗೊಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.